ಪಿಸುರುಹಾಂಬಕನಾಜ್ಞೆಯಲಿ ಸುಮನಸ ಮುಖನು ತಾನೆನಿಸಿ ನಾನಾ ರಸಗಳುಳ್ಳ ಹವಿಸ್ಸುಗಳ ನವರವರಿಗೊಯ್ದೀವಾ. ವಸುಕುಲಾಧಿಪ ಯಜ್ಞ ಪುರುಷನ ಅಸಮಬಲ ರೂಪಂಗಳಿಗೆ ವಂದಿಸುವೆ ಜ್ಞಾನ ಯಶಸ್ಸು ವಿದ್ಯಾ ಬುದ್ಧಿ ಕೊಡಲೆ ಮಗೆ. ನಮಾಮಿ ಕೃಷ್ಣಂ ಪ್ರವಿಲುಪ್ತ ತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ. ಭಜಾಮಿ ದೇವಂ ದುರಿತೌಖಧಾವಂ ದಯಾಭಿರಾಮಂ ದಯಿತಂ ನಿಕಾಮಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ನುಡಿ 28. ಬಿಸರುಹಾಂಬಕನಾಜ್ಞೆಯಲ್ಲಿ ಸುಮನಸ ಮುಖನು ತಾನೆನಿಸಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು 15ನೆಯ ಕಕ್ಷಾಪನ್ನರಾದ ದೇವಮುಖ ಎಂಬ ಖ್ಯಾತನಾಮನಾಗಿರುವ ಅಗ್ನಿ ಪುರುಷ ದೇವನನ್ನು ಸ್ತೋತ್ರ ಮಾಡ್ತಾರೆ. ಬಿಸರುಹ ಕಮಲಪುಷ್ಪ ಎಂದರ್ಥ. ಮೃಣಾಳಂ ಬಿಸ ಇತಿ ಅಮರ. ಅಂಬಕ ನೇತ್ರ, ಕಮಲಪುಷ್ಪದ ದಳದಂತೆ ವಿಶಾಲವಾದ ನೇತ್ರವುಳ್ಳ ಶ್ರೀ ಪರಮಾತ್ಮನು ಎಂದರ್ಥ. ಅಂತಹ ಬಿಸರುಹಾಂಬಕನ ಆಜ್ಞೆಯಿಂದ ಅಗ್ನಿದೇವರಿಗೆ ಯಜ್ಞಯಾಗಾದಿಗಳಲ್ಲಿ ದೇವತೆಗಳಿಗೆ ಅರ್ಪಿಸುವ ಹವಿಸ್ಸನ್ನು ಕೊಂಡು ಒಯ್ಯುವ ಅಧಿಕಾರವಿದೆ. ಇದರಿಂದ ಅಗ್ನಿಗೆ ಸುಮನಸ ಮುಖ ಎಂದು ಹೆಸರು. ಸುಮನಸರು ಎಂದರೆ ಸ್ವರೂಪದಲ್ಲಿ ಸಾತ್ವಿಕ ಸ್ವಭಾವವುಳ್ಳ ದೇವತೆಗಳು ಎಂದರ್ಥ. ಮುಖ ಅಗ್ನಿದ್ವಾರ ಅವರಿಗೆ ಹವಿಸ್ಸು ಸೇರುವುದು. ಇದರಿಂದ ಅಗ್ನಿಯು ಸುಮನ ಅಸ ಮುಖನು. ಪರ್ಯಾಯವಾಗಿ ದೇವಮುಖ ಅಮರಾಷ್ಟ್ರ ಎಂದು ಹೆಸರು. ಯಜ್ಞಯಾಗಾದಿಗಳಲ್ಲಿ ದೇವತೆಗಳನ್ನು ಮಂತ್ರದಿಂದ ಆಹ್ವಾನಿಸಿ ಅಗ್ನಿದ್ವಾರ ಹವಿಸ್ಸನ್ನು ಅರ್ಪಿಸ್ತಾರೆ. ಇಂತಹ ಹವಿಸ್ಸು ಅಸ್ತ್ರ, ಎಳ್ಳು, ಜೇನುತುಪ್ಪ ಇತ್ಯಾದಿ ವಿಧವಾದ ವಸ್ತುಗಳು ರಸಯುಕ್ತವಾಗಿರುವುದು. ಇಂತಹ ಹುತ ವಸ್ತುವಿನ ರಸಗಳನ್ನು ಆಯಾಯ ದೇವತೆಗಳಿಗೆ ಮುಟ್ಟಿಸುವ ಕಾರ್ಯವನ್ನು ಅಗ್ನಿದೇವರು ಮಾಡ್ತಾರೆ. ಇದರಿಂದ ಅಗ್ನಿಗೆ ಹುತವಹ ಅಂತ ಹೆಸರು. ಅಗ್ನಿಯು ದೇವತಾ ವರ್ಗದ ಅಂಚೆವಾಹಕನಿದ್ದಂತೆ. ವಸುಗಳ ಸಂಖ್ಯೆ 8. ಅಂತಹ ಅಷ್ಟವಸುಗಳಲ್ಲಿ ಅಗ್ನಿಯು ಶ್ರೇಷ್ಠನು. ಇದರಿಂದ ವಸುಕುಲಾಧಿಪ ಅಂದಿದ್ದಾರೆ. ಇತರ ಸಪ್ತವಸುಗಳ ವಿವೀಕ್ಷಾ ಅಗ್ನಿಯು ಅಸಮನು. ವಸು ಶ್ರೇಷ್ಠನಾದ ಯಜ್ಞ ಪುರುಷನಾಮಕನಾದ ಅಗ್ನಿದೇವರ ಪರಾಕ್ರಮ, ತೇಜಸ್ಸು, ರೂಪ, ಗುಣಗಳಿಂದ ಯುಕ್ತವಾದ ಅವನ ಭವ್ಯ ವ್ಯಕ್ತಿತ್ವಕ್ಕೆ ನಾನು ವಂದಿಸ್ತೇನೆ ಎಂದಿದ್ದಾರೆ. ಯಜ್ಞಯಾಗಾದಿಗಳಲ್ಲಿ ಅಗ್ನಿ ಪುರುಷ ದೇವರ ಪೂಜಾ ಕಾಲದಲ್ಲಿ ಹೇಳುವ ಮಂತ್ರ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಆಯುಷ್ಯಂ ತೇಜಂ ಆರೋಗ್ಯಂ ದೇಹಿ ಮೇ ಹವ್ಯವಾಹನ. ಎಲೈ ಹವ್ಯವಾಹನನೇ, ನಮಗೆ ಶ್ರದ್ಧೆ, ಬುದ್ಧಿ, ಶಕ್ತಿ, ಕೀರ್ತಿ, ಪ್ರಜ್ಞೆ, ಬಲ, ಉತ್ತಮ ಆಯಸ್ಸು, ತೇಜಸ್ಸು ಇವುಗಳನ್ನು ದಯಪಾಲಿಸು ಎಂದು. ವಿಶೇಷ ವಿಚಾರ ಅಂದರೆ ಅಗ್ನಿ ಪ್ರಸೂತಿ ದೇವಿ ಭೃಗು ಋಷಿಗಳಂತೆ 18ನೇ ಕಕ್ಷಾಪನ್ನನು ಹವಿಸ್ಸನ್ನು ಆಯಾಯ ದೇವತೆಗಳಿಗೆ ಒಯ್ದು ಕೊಡುವವನಾದ್ದರಿಂದ ಹವ್ಯವಾಹನ ದೇವಮುಖ ಅಂತ ಹೆಸರು. ಅಂದರೆ ದೇವತೆಗಳು ಅಗ್ನಿಯ ದ್ವಾರವೇ ತಮ್ಮ ತಮ್ಮ ಹವಿರ್ಭಾವವನ್ನು ಸ್ವೀಕರಿಸ್ತಾರೆ. ತೇಜೋಭಿಮಾನಿ, ಪಂಚಭೂತಗಳಲ್ಲಿ ತೇಜಸ್ಸಿನ ತತ್ವದ ಅಭಿಮಾನಿ, ವಾಗಾಭಿಮಾನಿ, ನಾಲಿಗೆ ಕರ್ಮೇಂದ್ರಿಯಕ್ಕೆ ಅಭಿಮಾನಿ, ಅಷ್ಟವಸುಗಳಲ್ಲಿ ಶ್ರೇಷ್ಠ. ಸ್ವಾಹಾದೇವಿ ಈತನ ಪತ್ನಿ. ಸಪ್ತನಾಲಿಗೆಯುಳ್ಳವನು, ಸರ್ವಭಕ್ಷಕನು. ಆದರೂ ಆಯಾಯ ವಸ್ತುಗಳ ಗುಣ ದೋಷ ಬಂಧವಾದ ಲೇಪ ಅಗ್ನಿಗೆ ಇಲ್ಲ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣ ಅರ್ಪಣಮಸ್ತು.